ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅವಳು ನಾಚಿಕೆಯಿಂದ ಕೆಂಪಾದ ಮುಖವನ್ನು ನೋಡಿ ಧನು ನಗುತ್ತಿದ್ದ. ನಂತರ ತುಂಟಾಟ ಮಾಡುತ್ತಾ ಅವಳ ಕಿವಿ ಹತ್ತಿರ ಹೇಳಿದ, ನನ್ನ 5 ಫೀಟ್ 3 ಇಂಚಿನ ನನ್ನ ಹೆಂಡತಿಯ ಬೆಕ್ಕಿನ ಥರ ನನ್ನನ್ನು ಪರಚುತ್ತಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಏನಾದರೂ ಆಗಲಿ, ಐ ಲೈಕ್ ದಿಸ್ ವೈಲ್ಡ್ ಕ್ಯಾಟ್ ಎಂದ. ಅವಳು ತನ್ನ ಮುಖವನ್ನು ಅವನ ಎದೆಗೆ ಅಡಗಿಸಿ ಹೇಳಿದಳು, ಧನು, ಪ್ಲೀಸ್ ತೊಂದರೆ ಕೊಡಬೇಡಿ. ಅವಳ ಮಾತನ್ನು ಕೇಳಿ ಧನು ನಗುತ್ತಾ ಮೆಲ್ಲನೆ ಹೇಳಿದ, ನೀವಾಗಿ ನನಗೆ ಒಪ್ಪಿಗೆ ಕೊಟ್ಟಿದ್ದೀರಿ, ಹಾಗಾಗಿ ದಿನಾಲೂ ಈ ರೀತಿ ತೊಂದರೆ ಕೊಡುವುದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾಕಂದ್ರೆ ನಾನು ನಿಮಗೆ ಇನ್ನೂ ದಿನಾಲೂ ಇದೇ ರೀತಿ ತೊಂದರೆ ಕೊಡುತ್ತೇನೆ ಎಂದು ಹೇಳಿದ. ಮಧುರ ಏನು ಹೇಳಲಿಲ್ಲ. ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಎದೆಯಲ್ಲಿ ತನ್ನ ಮುಖವನ್ನು ಅಡಗಿಸಿಟ್ಟಿದ್ದಳು. ಧನು ಕೂಡ ಅವಳನ್ನು ತನ್ನ ಬಾಹುಗಳಿಂದ ತಬ್ಬಿಕೊಂಡಿದ್ದ. ಅವಳ ಕೂದಲನ್ನು ಚುಂಬಿಸುತ್ತಾ, ಮಧುರ, ನಿಜವಾಗಲೂ ನೀವು ಹುಷಾರಾಗಿದ್ದೀರಿ ತಾನೆ ಎಂದು ಹೇಳಿದ. ಅವನ ಮಾತುಗಳು ಕೇಳಿ ಅವಳ ಎದೆಯಲ್ಲಿ ತನ್ನ ಮುಖವನ್ನು ಹೊರಗೆ ತೆಗೆದು ಅವನನ್ನೇ ನೋಡುತ್ತಾ, ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿದಳು. ಆಗ ಅವನು ಅವಳ ಕತ್ತಿಗೆಯನ್ನು ಸವರುತ್ತಾ, ನಿಜವಾಗಿಯೂ ಹೇಳಿ ಮಧುರ, ಸುಳ್ಳು ಹೇಳಬಾರದು. ಒಂದು ವೇಳೆ ಏನಾದರೂ ನೋವಾಗಿದ್ರೆ ನಾವು ಡಾಕ್ಟರ್ ಹತ್ತಿರ ಹೋಗುವ ಎಂದ. ಮಧುರ ಅವನ ಕೆನ್ನೆಗೆ ಮುತ್ತಿಕ್ಕಿ, ನಾನು ಹುಷಾರಾಗಿದ್ದೇನೆ ಧನು ಎಂದು ಹೇಳಿದಳು. ಆಗ ಧನು ಬೆಡ್ಡಿನಿಂದ ಎದ್ದು ಅವಳನ್ನು ತನ್ನ ಮಡಿಲಿಗೆ ಎತ್ತಿ ಬಾತ್ರೂಮ್ ಕಡೆಗೆ ಹೋದ. ಮಧುರಾಳಿಗೆ ಅವನನ್ನು ನೋಡಿ ತುಂಬಾ ನಾಚಿಕೆಯಾಗುತ್ತಿತ್ತು. ಅವಳು ತನ್ನ ಕಣ್ಣುಗಳನ್ನು ಮುಚ್ಚಿ ತನ್ನ ಮುಖವನ್ನು ಅವನ ಕುತ್ತಿಗೆಗೆ ಇಡುತ್ತಾ ತನ್ನ ಕೈಗಳಿಂದ ಅವನ ಕುತ್ತಿಗೆಯನ್ನು ಬಳಸಿಕೊಂಡಳು. ಧನು ಅವಳ ನಾಚಿಕೆಯನ್ನು ನೋಡಿ ಮುಗುಳ್ನಗುತ್ತಾ, ನೀವು ಇಷ್ಟೊಂದು ಯಾಕೆ ನಾಚಿಕೆ ಪಡುತ್ತಿದ್ದೀರಿ ಅಂತ ಕೇಳಿದ. ನಮ್ಮ ನಡುವಲ್ಲಿ ಇನ್ನೂ ಏನು ಉಳಿದಿಲ್ಲ, ಎಲ್ಲ ಪರದೆಯನ್ನು ತೆಗೆದಾಗಿದೆ, ಹಾಗಾಗಿ ನೀವು ಇಷ್ಟೊಂದು ನಾಚಿಕೆ ಪಡುವ ಅಗತ್ಯವಿಲ್ಲ ಎಂದ. ಸುಮಾರು ಅರ್ಧ ಗಂಟೆಯ ನಂತರ ಧನು ಮಧುರಾಳನ್ನು ಕರೆದುಕೊಂಡು ಕೋಣೆಗೆ ಬಂದ. ಅವಳು ಈಗಲೂ ಅವನ ಮಡಿಲಲ್ಲೇ ಇದ್ದಳು. ಇಬ್ಬರು ಕೂಡ ಬಾತ್ರೂಮ್ ಅನ್ನು ಧರಿಸಿದ್ದರು. ಧನು ಅವಳನ್ನು ಡ್ರೆಸ್ಸಿಂಗ್ ಟೇಬಲ್ನ ಮುಂದೆ ಕುಳ್ಳಿರಿಸಿ ಅವಳ ಕೂದಲನ್ನು ಡ್ರೈಯರ್ನಿಂದ ಸಹಾಯದಿಂದ ಒಣಗಿಸುತ್ತಿದ್ದ. ಇಬ್ಬರು ಕೂಡ ಒಳ್ಳೆಯ ರೀತಿಯಲ್ಲಿ ತಯಾರಾಗಿ ಕೆಳಗೆ ಬಂದರು. ಎಲ್ಲರೂ ಅವರು ಡೈನಿಂಗ್ ಟೇಬಲ್ನ ಬಳಿ ಕುಳಿತುಕೊಂಡು ಕಾಯುತ್ತಿದ್ದರು. ನಂತರ ಧನು ಹಾಗೂ ಮಧುರ ಕೂಡ ಕೆಳಗೆ ಬಂದು ಅವರ ಹತ್ತಿರ ಕುಳಿತುಕೊಂಡರು. ಸರ್ವೆಂಟ್ ಎಲ್ಲರಿಗೂ ತಿಂಡಿಯನ್ನು ಬಡಿಸಿದರು. ಎಲ್ಲರೂ ತಿಂಡಿ ತಿನ್ನುವಾಗ, ನಿಧಿ, ಇವತ್ತೇನು ಪ್ಲಾನ್ ಅಂತ ಕೇಳಿದಳು. ಯಾರೇನು ಮಾತನಾಡದೆ ಸುಮ್ಮನಿದ್ದರು. ಸ್ವಲ್ಪ ಹೊತ್ತಿನ ನಂತರ ಧನು ಹೇಳಿದ, ನೀವೆಲ್ಲರೂ ಸುತ್ತಾಡಲು ಹೋಗಿ, ನಾನು ಮತ್ತು ಮಧುರ ಇವತ್ತು ಮನೆಯಲ್ಲೇ ಇರುತ್ತೇವೆ ಎಂದ. ಅವನ ಮಾತು ಕೇಳಿ ಶಕ್ತಿ ಯಾಕೆ, ಏನಾಯಿತು ಎಂದು ಕೇಳಿದಾಗ ಎಲ್ಲರೂ ಅವರ ಕಡೆ ನೋಡಲು ಪ್ರಾರಂಭಿಸಿದರು. ಧನು ಒಮ್ಮೆ ತನ್ನ ನೋಟವನ್ನು ಮಧುರಾಳ ಕಡೆ ಹಾಕಿ, ಏನಿಲ್ಲ, ಮಧುರಾಳ ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಒಂದು ವೇಳೆ ಪುನಃ ಸುತ್ತಾಡಲು ಹೋದರೆ ಸುಸ್ತಾಗಿ ಆರೋಗ್ಯ ಕೆಡಬಹುದು ಅಂತ. ಅವನ ಮಾತು ಕೇಳಿ ಎಲ್ಲರೂ ಮಧುರಾಳ ಕಡೆ ನೋಡಿದರು. ಅವಳು ತನ್ನ ಕುತ್ತಿಗೆಯನ್ನು ತಗ್ಗಿಸಿ ಕುಳಿತಿದ್ದಳು. ಹಾಗಾದ್ರೆ ಸರಿ, ನಾವು ಕೂಡ ಎಲ್ಲೂ ಹೋಗೋದಿಲ್ಲ, ಇವತ್ತು ಮನೆಯಲ್ಲಿ ಎಂಜಾಯ್ ಮಾಡೋಣ ಅಂತ ನಿಧಿ ಹೇಳಿದಳು. ಆಗ ಮಧುರ ಒಮ್ಮೆಗೆ ಅವರ ಕಡೆ ನೋಡಿ, ನೀವು ನನ್ನಿಂದಾಗಿ ನಿಮ್ಮ ಪ್ಲಾನ್ ಅನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದಳು. ಆಗ ಶಕ್ತಿ ಅವಳ ಕಡೆ ನೋಡಿ ನಗುತ್ತಾ, ಹಾಗೇನಿಲ್ಲ ಅತ್ತಿಗೆ, ಮನೆಯಿಂದ ಹೊರಗೆ ಹೋಗಿ ಎಂಜಾಯ್ ಮಾಡಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಇದ್ದುಕೊಂಡೇ ನಾವು ಎಂಜಾಯ್ ಮಾಡಬಹುದು ಎಂದಳು. ಅವಳ ಮಾತಿಗೆ ನಿಧಿ, ಹೌದು, ಮತ್ತೆ ನಾವು ಮನೆಯಲ್ಲಿಯೂ ಸಹ ಒಟ್ಟಿಗೆ ಎಂಜಾಯ್ ಮಾಡಬಹುದು ಎಂದಳು. ಎಲ್ಲರೂ ಅವರ ಮಾತಿಗೆ ಒಪ್ಪಿಗೆ ಸೂಚಿಸಿದರು. ನಂತರ ಎಲ್ಲರೂ ತಮ್ಮ ತಮ್ಮ ತಿಂಡಿಯನ್ನು ತಿನ್ನಲು ಪುನಃ ಪ್ರಾರಂಭಿಸಿದಾಗ ಬಾಗಿಲ ಕಡೆಯಿಂದ ಒಂದು ಸ್ವರ ಕೇಳಿ ಬಂತು. ನನ್ನನ್ನು ಬಿಟ್ಟು ನೀವು ಎಂಜಾಯ್ ಮಾಡುತ್ತೀರಾ ಅಂತ ಕೇಳಿದ್ದರು. ಆಗ ಅವರೆಲ್ಲರೂ ಬಾಗಿಲ ಕಡೆ ನೋಡಿದಾಗ ಒಬ್ಬಳು 5 ಫೀಟ್ 6 ಇಂಚಿನ ಎತ್ತರದ ಹುಡುಗಿ ಜೀನ್ಸ್ ಟಾಪ್, ಅದರ ಮೇಲೆ ಒಂದು ಲಾಂಗ್ ಸ್ಕರ್ಟ್ ಹಾಕಿ ನಿಂತಿದ್ದಳು. ಸ್ವಲ್ಪ ಉದ್ದ ಕೂದಲು, ಉದ್ದವಾದ ಮೂಗು, ಬೌನ್ಸ್ ಮಿಕ್ಸ್ ಬ್ಲ್ಯಾಕ್ ಕಲರ್ ಕಣ್ಣು. ನಿಧಿ, ಶಕ್ತಿ ಹಾಗೂ ಮಧುರ ಅವಳನ್ನು ನೋಡಿ ನಗುತ್ತಿದ್ದರು. ಮಧುರ ಅಪರಿಚಿತರ ಹಾಗೆ ನೋಡುತ್ತಿದ್ದರು. ಸಾದಿಕ್ ಹಾಗೂ ಧನುನ ಮುಖದಲ್ಲಿ ಯಾವುದೇ ಭಾವನೆಗಳು ಕಂಡು ಬರಲಿಲ್ಲ. ಅಲ್ಲದೆ ಶಕ್ತಿಯ ಮುಖದಲ್ಲೂ ಯಾವುದೇ ಭಾವನೆಗಳು ಇರಲಿಲ್ಲ. ಅವನು ಆ ಹುಡುಗಿಯನ್ನು ನೋಡಿದ ಮೇಲೆ ತನ್ನ ಮುಖವನ್ನು ತಿರುಗಿಸಿ ಮೌನವಾಗಿ ತಿಂಡಿ ತಿನ್ನುತ್ತಿದ್ದ. ಅವನ ಕಣ್ಣುಗಳು ಏನನ್ನು ಹೇಳುತ್ತಿದ್ದವು, ಆದರೆ ಅದನ್ನು ಯಾರು ನೋಡುತ್ತಿದ್ದರು, ಧನು ನೋಡಿದ್ದ. ಆ ಹುಡುಗಿ ನಗುತ್ತಾ ಬಂದು ಅವಳನ್ನು ನೋಡಿ ನಿಧಿ ಹಾಗೂ ಶಕ್ತಿ ಎದ್ದು ಒಪ್ಪಿಕೊಂಡರು. ಆ ಹುಡುಗಿ ಕೂಡ ಪ್ರೀತಿಯಿಂದ ಅವರನ್ನು ತಬ್ಬಿಕೊಂಡು, ಹೇಗಿದ್ರು ನೀವಿಬ್ರು ಅಂತ ಕೇಳಿದಳು. ಆಗ ನಿಧಿ, ನಾವು ಚೆನ್ನಾಗಿದ್ದೇವೆ ಸ್ವಾತಿ ಅಕ್ಕ, ನೀವು ಹೇಗಿದ್ದೀರಿ ಅಂತ ಕೇಳಿದಳು. ಆಗಲೇ ನಿಧಿ, ನೀವು ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರಿ, ನಾವೆಲ್ಲ ನಿಮ್ಮನ್ನು ತುಂಬಾ ಮಿಸ್ ಮಾಡಿಕೊಂಡೆವು, ನಿಮಗೆ ನಮ್ಮ ನೆನಪು ಬರಲಿಲ್ವಾ ಎಂದು ನಿಧಿ ಮುಗ್ಧತೆಯಿಂದ ತನ್ನ ಮುಖವನ್ನು ಚಿಕ್ಕದ್ದು ಮಾಡುತ್ತಾ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಳು. ಆಗ ಸ್ವಾತಿ ನಗುತ್ತಾ ಹೇಳಿದಳು, ಹಾಗೇನೂ ಇಲ್ಲ, ನಾನು ಸಹ ನಿಮ್ಮೆಲ್ಲರನ್ನು ತುಂಬಾ ನೆನಪು ಮಾಡಿಕೊಳ್ಳುತ್ತಿದ್ದೆ, ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇರುತ್ತೇನೆ, ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಂದಳು. ಅವಳ ಮಾತುಗಳನ್ನು ಕೇಳಿ ನಿಧಿ ಮತ್ತು ಶಕ್ತಿ ನಗುತ್ತಿದ್ದರು.
ನಂತರ ಸ್ವಾತಿ ಸಾತ್ವಿಕ್ನ ಭೇಟಿಯಾದಳು. ಮಧುರ ಈಗಲೂ ಕೂಡ ಅಪರಿಚಿತರನ್ನು ನೋಡುತ್ತಲೇ ಇದ್ದರೂ ಸಾದಿಕ್ ಭೇಟಿಯಾದ ನಂತರ ಅವಳನ್ನು ನೇರವಾಗಿ ಧನುನ ಹತ್ತಿರ ಹೋಗಿ ನಿಂತು ಹೇಗಿದ್ದೀರಾ ಬಾಸ್ ಎಂದು ಕೇಳಿದಳು. ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ ಸ್ವಾತಿ ಎಂದು ಧನು ಕೇಳಿದ. ನಾನು ಕೂಡ ಚೆನ್ನಾಗಿದ್ದೇನೆ ಬಾಸ್ ಎಂದಳು. ಧನು ಹಾ ಎನ್ನುತ್ತಾ ಕುತ್ತಿಗೆ ಆಡಿಸಿ ಇವರೆಲ್ಲರ ಜೊತೆ ತಿಂಡಿ ತಿನ್ನಲು ಹೇಳಿದ. ಸ್ವಾತಿ ಒಮ್ಮೆ ತನ್ನ ನೋಟವನ್ನು ಶಕ್ತಿಯ ಕಡೆ ಹಾಕಿದ ನಂತರ ಸಾತ್ವಿಕ್ ಹತ್ತಿರವಿರುವ ಜೋರ್ ಹೋಗಿ ಕುಳಿತಳು. ಧನು ಒಮ್ಮೆ ಎಲ್ಲರನ್ನು ನೋಡುತ್ತಾ ಹೇಳಿದ, ನಾನು ಸ್ವಾತಿಯನ್ನು ನಿಧಿ ಶಕ್ತಿ ಮಧುರಾಳ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿದ್ದೇನೆ. ಅವಳು ಕೂಡ ತನ್ನ ಮಾಸ್ಟರ್ ಡಿಗ್ರಿಯನ್ನು ನಿಮ್ಮ ಜೊತೆ ಕಂಪ್ಲೀಟ್ ಮಾಡ್ತಾಳೆ. ಹಾಗೆ ಮಧುರ, ನಿನ್ನ ಅಡ್ಮಿಷನ್ ಕೂಡ ಇಲ್ಲೇ ಮಾಡಿಸಿದ್ದೇನೆ. ನೀನು ಸಹ ಇನ್ನು ಮುಂದೆ ಅವರ ಜೊತೆ ಇರಬೇಕು, ಅಲ್ಲದೆ ನಿನ್ನ ವಿದ್ಯಾಭ್ಯಾಸವೆಲ್ಲ ಇಲ್ಲೇ ಕಂಪ್ಲೀಟ್ ಮಾಡಬೇಕು ಎಂದ. ಇದು ಮೊದಲ ಸಾರಿ ಧನು ತನಗಾಗಿ ಅವಳ ಜೊತೆ ಮಾತನಾಡುವ ಪ್ರಯತ್ನ ಮಾಡಿದ್ದರಿಂದ ಅವಳು ತುಂಬಾ ಸಂತೋಷಗೊಂಡಿದ್ದಳು. ಇದಲ್ಲದೆ ಅವಳು ಇರಲಿಲ್ಲ. ಒಂದು ವೇಳೆ ಮಧುರ ಮಾತನಾಡಲು ಪ್ರಯತ್ನಿಸಿದರೂ ಕೂಡ ಅವನು ಮಾತನಾಡುತ್ತಿರಲ್ಲ. ಆದರೆ ಇವತ್ತು ಅವನು ತಾನಾಗಿ ಮಧುರಳೊಂದಿಗೆ ಮಾತನಾಡಿದ. ಹಾಗಾಗಿ ಮಧುರಳ ಕಣ್ಣುಗಳಲ್ಲಿ ಆನಂದ ಬಾಷ್ಪವಿತ್ತು, ಅವಳ ತುಟಿಗಳಲ್ಲಿ ನಗುವಿತ್ತು. ಅವಳು ತನ್ನ ತೇವಗೊಂಡ ಕಣ್ಣುಗಳಿಂದ ಧನುವಿನ ಕಡೆ ನೋಡಿ ಹಾಯ್ ಎಂದಳು. ಧನು ಅವಳಲ್ಲಿ ಮಾತನಾಡಿದ್ದಾನಂತ ಎಲ್ಲರ ಮುಖದಲ್ಲೂ ಸಂತೋಷವಿತ್ತು. ಮಧುರಳ ತೇವಗೊಂಡ ಕಣ್ಣುಗಳನ್ನು ನೋಡಿ ಧನುಗೆ ಏನು ಒಳ್ಳೆಯದಾಗುತ್ತಿರಲಿಲ್ಲ. ಎಷ್ಟೆಂದರೂ ಅವಳವನ ತಂಗಿಯಾಗಿದ್ದಳು. ಚಿಕ್ಕಂದಿನಿಂದಲೂ ಅವಳ ದೂರನೇ ಇಟ್ಟಿದ್ದ. ಈಗ ಅವನು ಅವಳ ಪಾಲಿಗೆ ಸಂತೋಷ ಹಾಗೂ ಪ್ರೀತಿಯನ್ನು ಕೊಡಬೇಕೆಂದಿದ್ದ. ಹಿಂದೆ ಏನೆಲ್ಲ ಆಗಿದೆಯೋ ಅದರಲ್ಲಿ ಅವಳ ತಪ್ಪು ಏನಿರಲಿಲ್ಲ. ಆಗಿಂದ ಮೇಲೆ ಅವಳಿಗೆ ಶಿಕ್ಷೆ ನೀಡುವುದರಲ್ಲಿ ಏನೂ ಅರ್ಥವಿರಲಿಲ್ಲ. ಎಲ್ಲರೂ ತಮ್ಮ ತಿಂಡಿಯನ್ನು ತಿಂದು ಹೊರಗಡೆ ಸ್ವಿಮ್ಮಿಂಗ್ ಪೂಲ್ನ ಕಡೆ ಹೋಗಿದ್ದರು. ನಿಧಿ ಶಕ್ತಿ ಮತ್ತು ಮಧುರ ಮಕ್ಕಳ ತರಹ ಪೂಲ್ನಲ್ಲಿ ಆಟವಾಡುತ್ತಿದ್ದರು. ಧನು ಶಕ್ತಿ ಹಾಗೂ ಸಾದಿಕ್ ಆಫೀಸ್ನ ಕೆಲವು ವಿಷಯಗಳನ್ನು ಮಾತನಾಡುತ್ತಿದ್ದರು. ಮಧುರ ಹಾಗೂ ಸ್ವಾತಿ ಒಂದು ಕಡೆ ಕುಳಿತು ಮಾತನಾಡುತ್ತಿದ್ದರು. ಆದರೆ ಸ್ವಾತಿಯ ಗಮನವೆಲ್ಲ ಧನು ಕಡೆ ಇತ್ತು. ಅಲ್ಲಿ ಕೆಲವು ಶಕ್ತಿ ಸಹ ಎಲ್ಲರ ಜೊತೆ ಕುಳಿತಿದ್ದ. ಆದರೆ ಅವನ ಗಮನವು ಕೆಲಸದ ಮೇಲೆ ಇರಲಿಲ್ಲ. ಅವನು ಆಗಾಗ ಸ್ವಾತಿಗಳನ್ನೇ ನೋಡುತ್ತಿದ್ದ. ಆಗ ಮಧುರ ಎದ್ದು ಹೋಗಿ ಧನುನ ಎದುರು ನಿಂತು ಅವನನ್ನೇ ದಿಟ್ಟಿಸುತ್ತಾ ನೋಡುತ್ತಾ, ಧನು ನನ್ನ ನೋಟವನ್ನು ಎತ್ತಿ ಅವಳ ಕಡೆ ನೋಡಿದಾಗ ಅವಳು ಅವನನ್ನು ದಿಟ್ಟಿಸುತ್ತಾ ನೋಡುವುದರಿಂದ ಅವನು ಸ್ವಲ್ಪ ಗೊಂದಲದಿಂದಲೇ ಎದ್ದುಕೊಂಡು ಹೇಳಿದ, ಏನಾಯಿತು ಸೋನಾ, ಯಾಕೆ ಈ ರೀತಿ ನೋಡುತ್ತಿದ್ದೀರಿ ಎಂದು ಕೇಳಿದಾಗ ಉಳಿದವರು ಕೂಡ ಅವರನ್ನೇ ನೋಡುತ್ತಿದ್ದರು. ಅವಳು ಹಾಗೆ ದಿಟ್ಟಿಸುತ್ತಾ ನಾವೆಲ್ಲರೂ ಇಲ್ಲಿ ಏಕೆ ಬಂದಿದ್ದೇವೆ ಅಂತ ಕೇಳಿದರು. ಆಗ ಧನು ಅಫ್ಕೋರ್ಸ್ ಸುತ್ತಾಡಲು ಎಂಜಾಯ್ ಮಾಡಲು ಎಂದು. ಹೌದಲ್ವಾ, ಮತ್ತೆ ನೀವೇನು ಮಾಡುತ್ತಿದ್ದೀರಿ ಎಂದು ಮಧುರ ಕೇಳಿದಳು. ಆಗ ಅವನಿಗೆ ಮಧುರ ಯಾಕೆ ಕೋಪಗೊಂಡಳು, ಈ ರೀತಿ ತಿರುಗುಟ್ಟಿ ನೋಡಿದಳು ಅಂತ ಅರ್ಥವಾಯಿತು. ಅವಳು ನಗುತ್ತಾ ಲ್ಯಾಪ್ಟಾಪ್ ಮುಚ್ಚಿ ಸರಿ ಸಾರಿ ಅಂತ ಕೇಳಿದಾಗ ಮಧುರಾಳಿಗೂ ನಗು ಬಂದಿತ್ತು. ಅವಳ ಪ್ರೀತಿಯಿಂದ ಅವನ ಕೆನ್ನೆಗಳು ಎಳೆದು ದಟ್ಸ್ ಲೈಕ್ ಮೈ ಧನು ಅಂತ ಹೇಳಿದಳು. ಅವಳ ಈ ವರ್ತನೆ ನೋಡಿ ಧನು ದುರಗುಟ್ಟಿ, ಮಧುರ ಈ ರೀತಿ ಕೆನ್ನೆ ಎಳೆಯಲು ನಾನು ಮಗು ಅಲ್ಲ ಅಂತ ಹೇಳಿದ. ಆದರೆ ನೀವು ನನ್ನ ಕೆನ್ನೆಯನ್ನು ಯಾವಾಗಲೂ ಎಳೆಯುತ್ತಿದ್ದೀರಿ ಎಂದು ಅವಳು ಹೇಳಿದಳು. ಅವಳ ಮಾತುಗಳನ್ನು ಕೇಳಿ ಧನು ಅವನ ಕೈಗಳನ್ನು ಹಿಡಿದು ಎಳೆದಾಗ ಅವನು ನೇರವಾಗಿ ಅವನ ಮಡಿಲಲ್ಲಿ ಹೋಗಿ ಬಿದ್ದಳು. ಧನು ಅವಳ ಸೊಂಟವನ್ನು ಹಿಡಿದು ಅವಳ ಮೂಗನ್ನು ತನ್ನ ಮೂಗಿನಿಂದ ಉಜ್ಜುತ್ತಾ ಹೇಳಿದ, ಯಾಕಂದ್ರೆ ನೀವು ಮಕ್ಕಳ ವರ್ತನೆಯನ್ನು ಹೊಂದಿದ್ದ 5 ಫೀಟ್ 3 ಇಂಚಿನ ಸಣ್ಣ ಮಗು ಎಂದು. ಅವನ ಮಾತುಗಳನ್ನು ಕೇಳಿ ಮಗುದ ತನ್ನ ಮುಖವನ್ನು ಬಲೂನಿನಂತೆ ಊದಿಸಿಕೊಂಡು, ನಾನು ಸಹ ಮಗು ಅಲ್ಲ, 20 ವರ್ಷ ತುಂಬಿ ಸ್ವಲ್ಪ ಸಮಯದಲ್ಲಿ 21 ಆಗುತ್ತದೆ ಎಂದಳು. ಹೌದಾ, ಹಾಗಾದರೆ ನೀವು ನನಗೆ ಮಕ್ಕಳ ಹಾಗೆ ಕಾಣುತ್ತಿದ್ದೀರಲ್ವಾ ಎಂದು ಧನು ಹೇಳಿದ. ಆಗ ಅವಳು ಪುನಃ ತನ್ನ ಮುಖವನ್ನು ಬಾಡಿಸಿಕೊಂಡು, ನಿಮ್ಮ ಹೆಂಡತಿ ನಿಮಗೆ ಮಗುವಿನ ಹಾಗೆ ಕಾಣುತ್ತಾಳಾ, ಹಾಗಾದರೆ ನೀವು ನಿಮ್ಮ ಮಕ್ಕಳನ್ನು ಏನಂತ ಕರಿತೀರಿ ಅಂತ ಕೇಳಿದಳು. ಮಾತನಾಡುವ ರಭಸದಲ್ಲಿ ಅವಳು ಏನು ಹೇಳುತ್ತಿದ್ದಾಳೆ ಎಂದು ಅವಳಿಗೇನೇ ಗೊತ್ತಾಗಿರಲಿಲ್ಲ. ಧನು ಸ್ವಲ್ಪ ಮೌನವಾಗಿ ಇದ್ದು ನಂತರ ಅವಳನ್ನೇ ನೋಡುತ್ತಾ ಮುಗುಳ್ನಕ್ಕು ಅವಳ ಹಣೆಯನ್ನು ಚುಂಬಿಸಿ, ಒಂದು ವೇಳೆ ನಮಗೆ ಮಕ್ಕಳಾದರೂ ಕೂಡ ನನಗೆ ಮೊದಲನೇ ಮಗು ನೀವೇ ಆಗಿರ್ತೀರಿ ಎಂದು ಹೇಳುತ್ತಾ ಮಧುರಾಳನ್ನು ತನ್ನ ಎದೆಗೆ ಅಪ್ಪಿಕೊಂಡ. ಎಲ್ಲರೂ ಅವರಿಬ್ಬರ ಮುಗ್ಧ ಪ್ರೀತಿಯನ್ನು ನೋಡುತ್ತಾ ನಗುತ್ತಿದ್ದರು. ಆಗ ಮಧುರಾಳ ಗಮನವು ಎಲ್ಲರ ಕಡೆ ಹೋಯಿತು. ಅವರೆಲ್ಲರೂ ತಮ್ಮನ್ನೇ ನೋಡುತ್ತಿದ್ದಾರೆ ಎಂದು ಮಧುರಗಳಿಗೆ ಗೊತ್ತಾಯಿತು. ಅವಳ ಕೆನ್ನೆ ನಾಚಿಕೆಯಿಂದ ಕೆಂಪಾಯಿತು. ಯಾಕಂದ್ರೆ ಅವಳು ಎಲ್ಲರ ಎದುರಲ್ಲಿ ಧನುನ ಮಡಿಲಲ್ಲಿ ಕುಳಿತುಕೊಂಡಿದ್ದಳು. ಅವಳು ಕೂಡಲೇ ಗಲಿಬಿಲಿಯಾಗುತ್ತಾ ಅವಳ ಮಡಿಲಿನಿಂದ ಎದ್ದು ಹೊರಗೆ ಓಡಿದಳು. ಧನುವಿಗೆ ಏನೂ ಅರ್ಥವಾಗಲಿಲ್ಲ. ಏನಾಗುತ್ತಿದೆ ಎಂದು. ಅವನು ಈಗಲೂ ಕೂಡ ಅವಳನ್ನು ಓಡಿದ ಕಡೆಯೇ ಓಡುತ್ತಿದ್ದ. ನಂತರ ಅವನ ಗಮನವೆಲ್ಲ ಎಲ್ಲರ ಕಡೆ ಹೋಯಿತು. ಅವರೆಲ್ಲರೂ ನಗುತ್ತಿದ್ದರು. ಯಾಕೆ ತನ್ನ ಮುಗ್ಧ ಹೆಂಡತಿ ಈ ರೀತಿ ನಾಚಿಕೆಪಟ್ಟು ಒಳಗೆ ಓಡಿದಳು ಅಂತ ಅವನಿಗೆ ಈಗ ಅರ್ಥವಾಯಿತು. ಅವಳ ನಾಚಿಕೆಯಿಂದ ಕೆಂಪಾದ ಮುಖವನ್ನು ನೆನಪು ಮಾಡುತ್ತಾ ಅವನು ನಗುತ್ತಿದ್ದ. ಆ ಶಕ್ತಿ ಹೇಳಿದ, ಅಣ್ಣ, ನೀವು ಚಿನ್ನು ಮರಿ ಹತ್ರ ಹೋಗಿ, ಬಹುಶಃ ಅವಳು ನಿಮ್ಮೆಲ್ಲರ ಕಾರಣದಿಂದಾಗಿ ನಾಚಿಕೆಪಟ್ಟು ಒಳಗೆ ಓಡಿದ್ಲು ಅಂತ ಅನ್ಸುತ್ತೆ, ನೀವು ಅವಳ ಹತ್ತಿರ ಹೋಗಿ ಎಂದು ಧನು ಹಾಯ್ ಎನ್ನುತ್ತಲೇ ತಲೆಯಾಡಿಸಿ ಎದ್ದು ಒಳಗೆ ಹೋದ. ಎಲ್ಲರೂ ಹೊರಗೆ ತುಂಬಾ
ಮಸ್ತಿ ಮಾಡುತ್ತಿದ್ದರು. ಈಗ ಶಕ್ತಿ ಹಾಗೂ ಸಾದಿಕ್ ಕೂಡ ಅವರ ಜೊತೆ ಸೇರಿದರು. ಶಕ್ತಿ ಸ್ವಲ್ಪ ದೂರದಲ್ಲಿ ಕುಳಿತಿದ್ದ ಎಲ್ಲವನ್ನು ನೋಡುತ್ತಿದ್ದ. ಅವನು ಒಬ್ಬಂಟಿಯಾಗಿ ಕುಳಿತಿದ್ದನ್ನು ನೋಡಿದ ಸ್ವಾತಿ ಅವನ ಹತ್ತಿರ ಹೋಗಿ ಕುಳಿತು ಅವನು ನೋಡುತ್ತಾ ಮಾತನಾಡದೆ ಇರುವಷ್ಟು ಕೋಪಗೊಂಡಿದ್ದೀಯಾ ಅಂತ ಕೇಳಿದಳು. ಆಗ ಶಕ್ತಿ ಯಾವುದೇ ಭಾವನೆಗಳನ್ನು ತೋರ್ಪಡಿಸದೆ ಎದುರು ನೋಡುತ್ತಾ ಹೇಳಿದ, ನಾವು ಯಾರ ಜೊತೆ ಸಂಬಂಧವಿರಿಸಿಕೊಳ್ಳುತ್ತೇವೆಯೋ ಅವರ ಜೊತೆ ಕೋಪಗೊಳ್ಳುತ್ತೇವೆ. ಅವರ ಜೊತೆ ನಾವು ಅಧಿಕಾರವಿದ್ದರೆ ಮಾತ್ರ ನಾವು ಕೋಪಗೊಳ್ಳಬಹುದು. ಯಾರ ಜೊತೆ ಯಾವುದೇ ಸಂಬಂಧ ಇರುವುದಿಲ್ಲವೋ ಅವರ ಜೊತೆ ಕೋಪವನ್ನು ಮಾತೇ ಬರುವುದಿಲ್ಲ ಎಂದು ಹೇಳುತ್ತಾ ಅವನು ಒಳಗೆ ಹೋದ. ಅವನ ಮಾತನ್ನು ಕೇಳಿ ಅವನ ನಿರ್ಲಕ್ಷ್ಯವನ್ನು ನೋಡಿ ಸ್ವಾತಿಯ ಕಣ್ಣುಗಳಲ್ಲಿ ತೇವಗೊಂಡವು. ಅವಳು ಶಕ್ತಿಯನ್ನೇ ನೋಡುತ್ತಿದ್ದಳು. ಆ ಕಡೆ ಶಕ್ತಿಯ ಕಣ್ಣುಗಳು ಕೂಡ ತೇವಗೊಂಡಿದ್ದವು. ಅವನು ತೇವಗೊಂಡು ಕಣ್ಣಿನಿಂದಲೇ, ಇಷ್ಟು ಬೇಗ ನಿನ್ನನ್ನು ಕ್ಷಮಿಸುವುದಿಲ್ಲ ಸ್ವಾತಿ, ನಿನ್ನನ್ನು ನಾನು ದ್ವೇಷಿಸುವುದಿಲ್ಲ, ಆದರೆ ನಿನ್ನೊಂದಿಗೆ ಬೇಸರವಿದೆ, ಅದು ಅಷ್ಟು ಬೇಗ ಕೊನೆಗೊಳ್ಳುವುದಿಲ್ಲ ಅಂತ ತನ್ನಲ್ಲೇ ತಾನು ಹೇಳಿಕೊಂಡು ತನ್ನ ಕೋಣೆಗೆ ಹೋದ. ಈ ಕಡೆ ಸ್ವಾತಿ ಕೂಡ ತನ್ನ ಒದ್ದೆ ಕಣ್ಣುಗಳನ್ನು ಒರೆಸಿಕೊಂಡು ಎದ್ದು ತನ್ನ ಕೋಣೆಗೆ ಹೊರಟಳು. ಆದರೆ ಶಕ್ತಿಯ ಗಮನವು ಅವನ ಮೇಲೆ ಇತ್ತು. ಅವರು ಹೋಗದ ಮೇಲೆ ಅವನು ತನ್ನಲ್ಲೇ ತಾನು ಹೇಳಿಕೊಂಡ, ಅವರಿಬ್ಬರನ್ನು ಸೇರಲು ಏನಾದರೂ ಮಾಡಲೇಬೇಕು, ಇಲ್ಲದಿದ್ದರೆ ಅವರಿಬ್ಬರನ್ನು ನೋಡುವುದರಲ್ಲಿ ಬೇಸರ ಹೆಚ್ಚಾಗಬಹುದು ಎಂದು ಯೋಚಿಸುತ್ತಾ ಅವನು ಮಧುರನನ್ನು ನೋಡಿದ. ಅವಳು ನಿಧಿಯೊಂದಿಗೆ ನೀರಿನ ಆಟ ಮಾಡುತ್ತಿದ್ದಳು ಹಾಗೂ ಅವರು ಮೂವರು ಸೇರಿ ಸಾದಿಕ್ ಮೇಲೆ ನೀರು ಹಾಕಿ ಅವನನ್ನು ಒದ್ದೆ ಮಾಡಿದರು. ಮಧುರ ಈ ರೀತಿ ಸಂತೋಷದಿಂದ ನಗುವುದನ್ನು ನೋಡಿ ಶಕ್ತಿ ಕೂಡ ಸಂತೋಷಗೊಂಡಿದ್ದ. ಆಗ ಮಧುರಳಿಗೆ ತನ್ನನ್ನು ಯಾರೋ ನೋಡುತ್ತಿರುವಂತೆ ಭಾಸವಾಯಿತು. ಅವಳು ಆ ಕಡೆ ಈ ಕಡೆ ನೋಡಿದಳು. ನಂತರ ಅವಳ ನೋಟವು ಶಕ್ತಿ ನೋಟದೊಂದಿಗೆ ಒಂದಾಯಿತು. ಅವರಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ನೋಡುತ್ತಿದ್ದರು. ಅವರಿಬ್ಬರ ನೋಟವು ಹಲವು ಭಾವನೆಗಳಿಂದ ತುಂಬಿಕೊಂಡಿತ್ತು. ಆದರೆ ಹೇಳಲು ಮಾತ್ರ ಇಬ್ಬರು ಆಗುತ್ತಿರಲಿಲ್ಲ. ಈ ರೀತಿ ನೋಡುತ್ತಿದ್ದಂತೆ ಮಧುರ ತುಂಬ ಹೊತ್ತಿನ ಶಕ್ತಿ ನೋಟವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವಳು ತನ್ನ ನೋಟವನ್ನು ತಗ್ಗಿಸಿದಳು. ಅವಳ ಈ ವರ್ತನೆಯಿಂದ ಶಕ್ತಿಯ ಹೃದಯವು ಕಳೆದು ಹೋಗಿತ್ತು. ಅವನು ಪುನಃ ಆಳವಾಗಿ ಮಧುರನ್ನೇ ನೋಡಿಕೊಳ್ಳತೊಡಗಿದ. ಈಗ ನಿಧಿ ನೀರಿನಿಂದ ಮೇಲೆ ಬಂದು, ನನಗಂತೂ ತುಂಬ ಆಯಾಸವಾಗಿದೆ, ನಾನು ಒಳಗೆ ಹೋಗುತ್ತೇನೆ ಅಂತ ಹೇಳಿ ಒಳಗೆ ಹೋದಳು. ಅವಳ ಹಿಂದೆ ಮಧುರ ಕೂಡ ಒಳಗೆ ಹೋದಳು. ಮಧುರ ಒಳಗೆ ಹೋದ ನಂತರ ತನಗೇನು ಇಲ್ಲಿ ಕೆಲಸ ಅಂತ ಶಕ್ತಿ ಕೂಡ ಎದ್ದು ಒಳಗೆ ಹೋದ. ಅಲ್ಲಿ ಕೇವಲ ನಿಧಿ ಹಾಗೂ ಸಾದಿಕ್ ಮಾತ್ರ ಇದ್ದರು. ಸಾದಿಕ್ ದಡದಲ್ಲಿ ಕುಳಿತಿದ್ದ. ಅವನು ನಿಧಿಯ ಕಡೆ ತನ್ನ ಕೈಯನ್ನು ಚಾಚಿ ಹೊರಗಡೆ ಬರುವಂತೆ ಸನ್ನೆ ಮಾಡಿದ. ನಿಧಿ ನಗುತ್ತಾ ತನ್ನ ಕೈ ಹಿಡಿದುಕೊಂಡು ಪೂಲ್ನಿಂದ ಹೊರಗೆ ಬಂದಳು. ಸಾದಿಕ್ ತನ್ನ ಹತ್ತಿರವಿದ್ದ ಒಂದು ಟವಲನ್ನು ಭುಜದ ಮೇಲೆ ಹಾಕಿ ಹೇಳಿದ, ಚೇಂಜ್ ಮಾಡು, ಇಲ್ಲದಿದ್ದರೆ ಜ್ವರ ಬರುವುದು ಎಂದ. ನಿಧಿಯಾ ಎಂದು ಹೇಳುತ್ತಾ ಒಳಗೆ ಹೋಗಲು ಮುಂದಾದಳು. ಆಗ ಸಾದಿಕ್ ಒಮ್ಮೆಲೆ ಅವಳನ್ನು ತನ್ನ ಬಾಹುಗಳಿಂದ ಎತ್ತಿಕೊಂಡು ಒಳಗೆ ಹೋದ. ಅವನು ಈ ರೀತಿ ಒಮ್ಮೆಗೆ ಅವಳನ್ನು ಎತ್ತಿಕೊಂಡಿದ್ದರಿಂದ ಅವಳು ಹೆದರಿಕೆಗೊಂಡು ತನ್ನ ಬಾಹುಗಳಿಂದ ಅವನ ಕುತ್ತಿಗೆಯನ್ನು ಬಳಸಿ ಅವನನ್ನು ಗಟ್ಟಿಯಾಗಿ ಹಿಡಿದಳು. ಅವಳ ಈ ವರ್ತನೆಯನ್ನು ನೋಡಿ ಸಾತ್ವಿಕ್ ನಕ್ಕು ನನ್ನ ಹತ್ತಿರ ಬಂದು ನನ್ನನ್ನು ತನ್ನ ತೋಳಿನಿಂದ ತೆಗೆದುಕೊಂಡು ನನ್ನನ್ನು ಮುತ್ತಿಡಲು ಪ್ರಾರಂಭಿಸಿದನು. ನಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಅವನು ನನ್ನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ. ನಾವಿಬ್ಬರು ಜೋರಾಗಿ ಉಸಿರಾಡಲು ಶುರು ಮಾಡಿದೆವು. ಅವನು ನನಗೆ ಮುತ್ತು ಕೊಡಲು ಪ್ರಾರಂಭಿಸಿದನು ಮತ್ತು ನಾನು ಅವನ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ದೆ. ನನಗೆ ನನ್ನ ಮೇಲೆ ಪ್ರಜ್ಞೆ ಇಲ್ಲದಂತೆ ಆಗಿಬಿಟ್ಟಿತ್ತು. ಈಗ ಅವನು ನಿಧಾನವಾಗಿ ನನ್ನ ಶರ್ಟಿನ ಒಂದೊಂದು ಗುಂಡಿಯನ್ನು ತೆಗೆಯಲು ಪ್ರಾರಂಭಿಸಿದ್ದ. ಆದರೆ ಈಗ ಎಷ್ಟಾದರೂ ತಡೆಯಲಾದ ಸ್ಥಿತಿಯಲ್ಲಿ ತಲುಪಿದ್ದೆ. ನಾನು ಅವನ ಪ್ರೀತಿಯ ಆಳದಲ್ಲಿ ಮುಳುಗಿ ಹೋಗಿದ್ದೆ. ನಾನು ಅರ್ಧ ಗಂಟೆಯವರೆಗೆ ಉತ್ಸಾಹದಿಂದ ಪ್ರೀತಿಸುತ್ತಿದ್ದೆ. ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.